2024ರ ಜನವರಿಯಲ್ಲಿ 22ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಹೊಸದಾಗಿ ರಾಮ ಜನ್ಮಭೂಮಿ ದೇವಾಲಯವನ್ನು ನಿರ್ಮಿಸಲಾಯಿತು. ಇನ್ನು ಈ ಗರ್ಭಗುಡಿಯಲ್ಲಿ 51 ಇಂಚು ಎತ್ತರದ ರಾಮಲಲ್ಲಾನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಐತಿಹಾಸಿಕ ಗಳಿಗೆಗೆ ಸದ್ಯದಲ್ಲೇ ವಾರ್ಷಿಕೋತ್ಸವದ ಸಂಭ್ರಮವಿದೆ. ಆದರೆ 2025ರ ಜನವರಿ 22ರಂದು ವಾರ್ಷಿಕೋತ್ಸವ ಆಚರಣೆ ಮಾಡದಿರಲು ನಿರ್ಧರಿಸಲಾಗಿದೆ. ಅದು ಯಾಕೆ ಏನು ಅಂತ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಹೌದು, ಶ್ರೀರಾಮ ಜನ್ಮಭೂಮಿಯಲ್ಲಿ ಜನವರಿ 22ರಂದು ವಾರ್ಷಿಕೋತ್ಸವವನ್ನು ಆಚರಿಸಲಾಗುವುದಿಲ್ಲ. ಬದಲಿಗೆ ಇದನ್ನ ಜನವರಿ 11, 2025ರಂದು ಆಚರಿಸಲಾಗುತ್ತೆ. ಇದರ ಹಿಂದೆ ಮಹತ್ವದ ಕಾರಣವೂ ಇದೆ. ಹಿಂದೂ ಧರ್ಮದಲ್ಲಿ ಎಲ್ಲ ಹಬ್ಬಗಳನ್ನ ಹಿಂದೂ ದಿನಾಂಕಗಳ ಪ್ರಕಾರ ಆಚರಿಸುವ ಸಂಪ್ರದಾಯವಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪವಿತ್ರೀಕರಣ ಸಮಾರಂಭವು ಪೌಷ ಶುಕ್ಲ ಪಕ್ಷ ದ್ವಾದಶಿಯಂದು ನಡೆಯುತ್ತೆ. ಇದನ್ನ ಕೂರ್ಮ ದ್ವಾದಶಿ ಅಂತಲೂ ಕರೆಯಲಾಗುತ್ತೆ. 2025ರಲ್ಲಿ ಹಿಂದೂ ಕ್ಯಾಲೆಂಡರ್ ದಿನಾಂಕವು ಜನವರಿ 11ರಂದು ಬರುತ್ತೆ. ಹೀಗಾಗಿ ಹಿಂದೂ ಕ್ಯಾಲೆಂಡರ್ ಅನ್ನ ಅನುಸರಿಸೋಕೆ ಮತ್ತು 2025ರಲ್ಲಿ ಜನವರಿ 11ರಂದು ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನು ಆಚರಿಸೋಕೆ ನಿರ್ಧರಿಸಲಾಗಿದೆ. ಇನ್ನು ಸಂತರೊಂದಿಗೆ ಸಮಾಲೋಚಿಸಿದ ನಂತರ ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಹಬ್ಬಗಳು ಮತ್ತು ಆಚರಣೆಗಳನ್ನು ಆಚರಿಸುವ ಸಂಪ್ರದಾಯವನ್ನು ಅನುಸರಿಸಿ ಪ್ರಭು ಶ್ರೀರಾಮಲಲ್ಲಾ ಅವರ ಪ್ರಾಣ ಪ್ರತಿಷ್ಠೆಯ ವಾರ್ಷಿಕೋತ್ಸವವನ್ನು ವಾರ್ಷಿಕ ಪೌಷ ಶುಕ್ಲ ದ್ವಾದಶಿಯಂದು ಆಚರಿಸಲಾಗುತ್ತೆ ಅಂತ ನಿರ್ಧರಿಸಲಾಗಿದೆ. ಪಂಚಾಂಗದ ಪ್ರಕಾರ ಕೂರ್ಮ ದ್ವಾದಶಿ ಅಂತಲೂ ಕರೀತಾರೆ. ಈ ದಿನಾಂಕವನ್ನ ಪ್ರತಿಷ್ಠಾ ದ್ವಾದಶಿ ಅಂತ ಕರೆಯಲಾಗುತ್ತೆ. 2025ರಲ್ಲಿ ಇದು ಜನವರಿ 11ರಂದು ಬರುತ್ತೆ. ಈ ದಿನಾಂಕವನ್ನ ಪ್ರತಿಷ್ಠಾ ದ್ವಾದಶಿ ಅಂತ ಕರೆಯಲಾಗುವುದು ಹೀಗಂತ ಟ್ರಸ್ಟ್ ಘೋಷಿಸಿತು. ರಾಮ ಮಂದಿರ ಟ್ರಸ್ಟ್ ಸೋಮವಾರ ನಡೆದ ಸಭೆಯಲ್ಲಿ ರಾಮ ಜನ್ಮಭೂಮಿ ಮಂದಿರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ.